ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಅಕೌಂಟೆನ್ಸಿಗೆ ಓದ್ತಾ ಇರುವಂತಹ ಮಕ್ಕಳಿಗೆ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ, 1 ಮಾರ್ಕಿಗೆ 5 ಮಾರ್ಕ್ಸು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಇನ್ನು 5 ಮಾರ್ಕ್ಸು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ನೆಕ್ಸ್ಟ್ 5 ಮಾರ್ಕ್ಸು ಮ್ಯಾಚ್ ದ ಫಾಲೋಯಿಂಗು, ಹಾಗೆ 5 ಮಾರ್ಕ್ಸಿನ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸು ಇರುತ್ತೆ, ಹೌದಲ್ವಾ? ಟೋಟಲ್ ಆಗಿ 20 ಮಾರ್ಕ್ಸನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮಿಡ್ ಟರ್ಮಿಗೆ ಏನು ಸಿಲೆಬಸ್ ಇದೆ ಅಷ್ಟರಲ್ಲಿ 1 ಮಾರ್ಕಿಗೆ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ಗಳನ್ನು ಕೂಡ ನೀವು ಓದ್ಕೊಳ್ಬೇಕು. ಸೊ ಇದು ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 4ನೇ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಇಲ್ಲಿ ಏನಿದೆ ಒಂದು ಮಾಡೆಲ್ ಪೇಪರು, ಇದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ವಿಡಿಯೋದಲ್ಲಿ ಈ ಮಾಡೆಲ್ ಪೇಪರ್ಗೆ ಇರುವಂತಹ ಕ್ವಶನ್ಸ್ ಏನಿದೆ ಇದಕ್ಕೆ ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. 6 ಮಾರ್ಕ್ಸು 12 ಮಾರ್ಕ್ಸಿನ ಪ್ರಾಬ್ಲಮ್ಸಿಗೆ ಆನ್ಸರ್ನ ಅಪ್ಲೋಡ್ ಮಾಡಿಲ್ಲ, ಬಟ್ ಇಲ್ಲಿರುವ ಪ್ರಾಬ್ಲಮ್ಸಿಗೆ ಕರೆಕ್ಟಾಗಿ ನಿಮಗೆ ಆನ್ಸರ್ ಬರಬೇಕು ಅಂತ ಹೇಳಿದ್ರೆ ಯಾವ ಮೆಥಡಲ್ಲಿ ನೀವು ಕ್ಲಾಸಸ್ನ ಕೇಳಿಕೊಂಡು ಕರೆಕ್ಟಾಗಿ ಆನ್ಸರ್ನ ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಅದರ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ನೆಕ್ಸ್ಟು 3ನೇ ವಿಡಿಯೋ ಯಾವ ರೀತಿಯಾಗಿ ಮಾಡಿರೋದಂತ ಹೇಳಿದ್ರೆ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಕೇಳುವಂತಹ 2 ಮಾರ್ಕ್ಸ್ ಸೆಕ್ಷನ್ B ಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಇಲ್ಲಿರುವ ಕ್ವಶನ್ಸ್ಗಳಿಗೂ ಆನ್ಸರು, ಇದ್ರ ಜೊತೆಗೆ ಇದನ್ನ ಬಿಟ್ಟು ಉಳಿದಿರುವ ಕ್ವಶನ್ಸ್ ಯಾವ್ದು ಕೇಳ್ತಾರೆ ಅನ್ನೋದನ್ನ ನಾನು ವಿತ್ ಆನ್ಸರ್ ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಬೇಕು. ನೆಕ್ಸ್ಟು ಇದು ಲಾಸ್ಟ್ ವಿಡಿಯೋ. ಇದರಲ್ಲಿ 1 ಮಾರ್ಕಿಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು. ಟೋಟಲ್ ಆಗಿ 4 ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡಿದ್ರು ಒಂದು 8ಗೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನು ಸಿಕ್ಕಿದ ಹಾಗಾಗತ್ತೆ. ಓಕೆನಾ? ಮಿಸ್ ಮಾಡದೆ ವಾಚ್ ಮಾಡಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಒಂದು ಸಲ ಈ ಕ್ವಶನ್ ಪೇಪರಲ್ಲಿ ಏನಿದೆ ಈ ಕ್ವಶನ್ಸ್ಗಳನ್ನ ನೋಡಿಕೊಂಡು ಉಳಿದಿರೋ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳೋಣ. ಓಕೆನಾ? ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್ ಶುಡ್ ಬಿ ಇನ್ ಆನ್ಸರ್ ಓರಲ್ ಆರ್ ರಿಟರ್ನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. 4 ಆಪ್ಷನ್ ಇರುತ್ತೆ, ಆನ್ಸರು ಓರಲ್ ಆರ್ ರಿಟರ್ನ್. ಓಕೆನಾ? ನೆಕ್ಸ್ಟ್ ಒನ್ನು, ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಈಸ್ ಶೇರ್ಡ್ ಅಮಾಂಗ್ ದ ಪಾರ್ಟ್ನರ್ಸ್ ಇನ್ ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇದು ಯಾಕಿದೆ ಆನ್ಸರ್ ಅನ್ನೋದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೌದಲ್ವಾ? ಕರೆಕ್ಟಾಗಿ ಎಲ್ಲ ವೀಡಿಯೋಸ್ಗಳನ್ನ ವಾಚ್ ಮಾಡಿದವರಿಗೆ ಗೊತ್ತಿರುತ್ತೆ. ಆನ್ಸರ್ ಇದಕ್ಕೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೆಕ್ಸ್ಟ್ ಒನ್, ಅಕ್ರೂಡ್ ಪ್ರಾಫಿಟ್ ಈಸ್ ಅಸರ್ಟೈನ್ಡ್ ಆನ್ ದ ಫಾಲೋಯಿಂಗ್ ವೇಸ್. ಇದಕ್ಕೆ ಆನ್ಸರು ಆವರೇಜ್ ಪ್ರಾಫಿಟ್ಟು ಹೌದು, ಆನ್ ಸೇಲ್ಸ್ ಹೌದು, ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ಸು ಹೌದು. ಹಾಗಾಗಿ ಇದನ್ನು ನಾವು ಆನ್ಸರ್ ಏನಂತ ತಗೊಳ್ಬೇಕು? ಆಲ್ ಆಫ್ ದ ಎಬೋವ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪ್ರೈವೇಟ್ ಕಂಪನಿ 200. ಡಿಬೆಂಚರ್ಸ್ ಕೆನಾಟ್ ಬಿ ರಿಡೀಮ್ಡ್ ಎಟ್ ಡಿಸ್ಕೌಂಟ್. ಹಾಗಾದರೆ ಇದ್ರ ಜೊತೆಗೆ ಇನ್ನುಳಿದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವುದನ್ನ ನೋಡ್ಕೊಳ್ಬೇಕು ಅಂತ ಹೇಳಿದರೆ ಗೊತ್ತಿದೆ ನಿಮಗೆ. ಚಾಪ್ಟರ್ 1 ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಏನಿದೆ ಆ ಚಾಪ್ಟರು ನಿಮಗೆ ಈ ಸಲ ಡಿಲೀಟ್ ಆಗಿದೆ, ಸ್ಕಿಪ್ ಆಗಿದೆ. ಆ ಚಾಪ್ಟರ್ನ ನೀವು ಓದ್ಕೊಳ್ಳೋ ಹಾಗೆ ಇಲ್ಲ. ನಿಮಗೆ ಫಸ್ಟ್ ಚಾಪ್ಟರೇ ಪಾರ್ಟ್ನರ್ಶಿಪ್ಪಿಂದ ಶುರುವಾಗುತ್ತೆ. ಹಾಗಾಗಿ ಆ ಚಾಪ್ಟರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಅಷ್ಟೇ ನೋಡಿಕೊಂಡ್ರೆ ಸಾಕಾಗುತ್ತೆ. 1 ಮಾರ್ಕಿನ ಕ್ವಶನ್ಸು. ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ ಶುಡ್ ಬಿ ಇನ್ ಆನ್ಸರ್ ಓರಲ್ ಆರ್ ರಿಟರ್ನ್. ನೆನ್ಪಿಟ್ಕೊಳ್ಳಿ. ಪಾರ್ಟ್ನರ್ಶಿಪ್ ಡೀಡ್ ಕಂಟೈನ್ಸ್ ಅಂತ ಕೇಳಬಹುದು. 4 ಆಪ್ಷನ್ ಕೊಡ್ತಾರೆ. ನೇಮ್ ಆಫ್ ಫರ್ಮ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್, ಪ್ರಾಫಿಟ್ ಅಂಡ್ ಲಾಸ್ ಶೇರಿಂಗ್ ರೇಷಿಯೋ, ಆಲ್ ಆಫ್ ದ ಎಬೋ. ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡನ್ನ ಓದ್ಕೊಂಡಿರುವಂತಹ ಮಕ್ಕಳಿಗೆ ಗೊತ್ತಿರುತ್ತೆ ಏನೇನು ಕಂಟೆಂಟ್ಸು ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ ಅನ್ನೋದು ಗೊತ್ತಿದೆ. ಹಾಗಾಗಿ ಇದು 3 ಕೂಡ ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟ್ಸೇ ಆಗಿರೋದ್ರಿಂದ ಆನ್ಸರು ಆಲ್ ಆಫ್ ದ ಎಬೋ. ನೆಕ್ಸ್ಟ್ ಒನ್, ವೆನ್ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಎಟ್ ಡಿಫ್ರೆಂಟ್ ಇಂಟರ್ವಲ್ಸ್. The interest is calculated using ಡಿಫ್ರೆಂಟ್ ಅಮೌಂಟ್. ಇಲ್ಲಿ ನೋಡಿ, ವೇರಿಯಿಂಗ್ ಅಮೌಂಟ್ಸ್ ಅಂದ್ರೂ ಒಂದೇ, ಡಿಫ್ರೆಂಟ್ ಅಮೌಂಟ್ ಅಂದ್ರೂ ಒಂದೇ. ಅಂದರೆ ಅಮೌಂಟ್ ಏನಾಗಿರುತ್ತೆ, ಚೇಂಜ್ ಇರುತ್ತೆ ಅಂತ ಹೇಳ್ಕೊಂಡಲ್ವಾ. ಸೊ ಅಂಥ ಟೈಮಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಎಟ್ ಡಿಫ್ರೆಂಟ್ ಇಂಟರ್ವಲ್ಸ್. ಬೇರೆ ಬೇರೆ ಮಂತ್ಗಳಲ್ಲಿ ಅಮೌಂಟು ಡಿಫ್ರೆಂಟ್ ಅಮೌಂಟನ್ನು ಒಬ್ಬ ಓನರು, ಪಾರ್ಟ್ನರು ಅವನ ಪರ್ಸನಲ್ ಯೂಸಿಗೆ ವಿತ್ಡ್ರಾ ಮಾಡಿಕೊಂಡ್ರೆ ಅವನು ಬಿಸ್ನೆಸ್ಸಿಗೆ ಎಷ್ಟು ಇಂಟ್ರೆಸ್ಟನ್ನು ಪೇ ಮಾಡಬೇಕು ಆ ಡ್ರಾಯಿಂಗ್ಸಿಗೆ ಅನ್ನೋದನ್ನ ನಾವು ಪ್ರಾಡಕ್ಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ವೇರಿಯಿಂಗ್ ಅಮೌಂಟ್ಸ್ ಇರುವಂತಹ ಜಾಗದಲ್ಲಿ ಸೇಮ್ ಅಮೌಂಟ್ ಅಂತ ಬಂದರೆ, ಓಕೆನಾ, ಸೇಮ್ ಅಮೌಂಟ್ ಅಂತ ಬಂದರೆ ನೋ ಡೌಟ್ ಆನ್ಸರು ಆವರೇಜ್ ಮೆಥಡ್ ಅಂತ ಬರೀಬೇಕು. ಆವರೇಜ್ ಮೆಥಡ್. ಓಕೆನಾ? ನೆಕ್ಸ್ಟ್ ಒನ್, ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಎಟ್ ಲೀಸ್ಟ್. ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ
ಮಿನಿಮಮ್ ಅಟ್ಲೀಸ್ಟ್ ಅಂತ ಹೇಳಿದ್ರೆ ಮಿನಿಮಮ್ ಎಷ್ಟು ಪರ್ಸನ್ಸ್ಗಳು ನಮಗೆ ಇರಬೇಕು ಒಂದು ಪಾರ್ಟ್ನರ್ಶಿಪ್ ಫರ್ಮ್ನ ಸ್ಟಾರ್ಟ್ ಮಾಡಲಿಕ್ಕೆ 2 ಪರ್ಸನ್ಸ್. ಒಬ್ಬ ಪರ್ಸನ್ ಇದ್ದರೆ ಅದನ್ನು ನಾವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಕರಿತೀವಿ. ಹಾಗಾಗಿ ಒಂದು ಪಾರ್ಟ್ನರ್ಶಿಪ್ ಫರ್ಮ್ನ ಕ್ರಿಯೇಟ್ ಮಾಡಲಿಕ್ಕೆ, ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಸ್ಟಾರ್ಟ್ ಮಾಡಲಿಕ್ಕೆ 2 ಪರ್ಸನ್ಸು ಬೇಕು. ನೆಕ್ಸ್ಟ್ ಒನ್, ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್. The agreement between partners must be to share ಪ್ರಾಫಿಟ್ ಆ್ಯಂಡ್ ಲಾಸಸ್. ಗೊತ್ತಿದೆ, ಬಿಸ್ನೆಸ್ ಅಂದ್ರ ಮೇಲೆ, ಪಾರ್ಟ್ನರ್ಶಿಪ್ ಅಂದ್ರ ಮೇಲೆ ಅಲ್ಲಿರುವಂತಹ ಅಗ್ರಿಮೆಂಟಲ್ಲಿ ಮೇನ್ ಪಾಯಿಂಟ್ ಏನು ಕವರ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ಬಿಸ್ನೆಸ್ಸಲ್ಲಿ ಫ್ಯೂಚರಲ್ಲಿ ಬರುವಂತಹ ಎಲ್ಲ ಪ್ರಾಫಿಟ್ಸು ಲಾಸಸ್ಗಳನ್ನ ಏನು ಮಾಡಬೇಕು ಅಂತ ಶೇರ್ ಮಾಡಬೇಕು ಅಂತ ಹೇಳಿರ್ತೀವಿ. ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಆಕ್ಟ್ಸ್ ಆಫ್ ದ ಫರ್ಮ್ ಈಸ್ ಆನ್ಸರ್ ಅನ್ಲಿಮಿಟೆಡ್. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಒಬ್ಬ ಪಾರ್ಟ್ನರಿನ ಲಯಬಿಲಿಟಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ಆಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು, ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಫಾರ್ ಹಿಸ್ ಶೇರ್ ಆಫ್ ಗುಡ್ವಿಲ್, ಗುಡ್ವಿಲ್ ಈಸ್ ಟ್ರಾನ್ಸ್ಫರ್ಡ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಯಾವ ರೇಷಿಯೋ ಪ್ರಕಾರ ನಾವು ಅದನ್ನೇನು ಮಾಡ್ತೀವಿ, ಶೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಈ ಕ್ವಶನ್ನು ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇವಾಗ ನಾನೇನು ಮಾಡೆಲ್ ಪೇಪರಲ್ಲಿ ಇರುವಂತಹ ಕ್ವಶನ್ನ ಹೇಳಿದ್ದೀನಿ, ಸೆಕೆಂಡ್ ಒನ್ನು, ಆ ಕ್ವಶನ್ ನಿಮಗೆ ಇಲ್ಲಿದೆ 14 ಕ್ವಶನ್, ಗೊತ್ತಾಗ್ತಾ ಇದೆಯಲ್ಲ. ಸೊ 13 ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಈಸ್ ಶೇರ್ಡ್ ಎಮಾಂಗ್ ದ ಪಾರ್ಟ್ನರ್ಸ್ ಇನ್ ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆರ್ ರೆಕಾರ್ಡೆಡ್ ಇನ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ದ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಎಟ್ revalued value. On the admission of a new partner, the increase in the value of an asset is credited to ಆನ್ಸರು ರಿವ್ಯಾಲ್ಯೂಯೇಷನ್ ಅಕೌಂಟ್. 12 ಮಾರ್ಕ್ಸಿಗೆ ಅಡ್ಮಿಷನ್ ಪ್ರಾಬ್ಲಮ್ಮು ಗ್ಯಾರಂಟಿ. 1 or 2 ಕ್ವಶನ್ಸು ಕೇಳುವಂತಹ ಚಾನ್ಸಸ್ ಇದೆ. ಒಂದೊಂದು ಗ್ಯಾರಂಟಿ 2 ಕ್ವಶನ್ಸ್ ಕೂಡ ಬರಬಹುದು. ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿರುವಂಥ ವಿಡಿಯೋನ ನೀವು ವಾಚ್ ಮಾಡಲೇಬೇಕು. ಅದರಲ್ಲಿ ಯಾವ್ದು ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಬರುತ್ತೆ, ಯಾವುದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ, ಯಾವುದು ಬ್ಯಾಲೆನ್ಸ್ ಶೀಟಿಗೆ ಎಂಟ್ರಿ ಆಗುತ್ತೆ, ಹೇಗೆ ಟ್ಯಾಲಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೇಮ್ ಟೈಮ್ ರಿಟೈರ್ಮೆಂಟ್ ಟು ಡಿಸಲ್ಯೂಷನ್. The balance of reserves and other accumulated profits at the time of admission of a new partner are transferred to old partners in the old ratio. A and B are partners sharing profits in the ratio of 3:1. C is admitted into partnership for 1/4 share. The sacrificing ratio of A and B will be answer 3:1. 3:1 ಇನ ಸ್ಯಾಕ್ರಿಫೈಸಿಂಗ್ ರೇಷಿಯೋ 3:1 ಆಗಿರುತ್ತೆ. ನೆಕ್ಸ್ಟ್ ಒನ್, ಅಮೌಂಟ್ ಡ್ಯೂ ಟು ಡಿಸೀಸ್ಡ್ ಪಾರ್ಟ್ನರ್ ಈಸ್ ಸೆಟಲ್ಡ್ ಇನ್ ದ ಫಾಲೋಯಿಂಗ್ ಮ್ಯಾನರ್: ಇಮಿಡಿಯೇಟ್ ಫುಲ್ ಪೇಮೆಂಟ್, ಟ್ರಾನ್ಸ್ಫರ್ ಟು ಲೋನ್ ಅಕೌಂಟ್, ಪಾರ್ಟ್ಲಿ ಪೇಯ್ಡ್ ಇನ್ ಕ್ಯಾಶ್ ಅಂಡ್ ದ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ಲೋನ್ ಅಕೌಂಟ್, ಆಲ್ ಆಫ್ ದ ಎಬೋ. ನೋಡಿ, ಒಂದು ಸಲ ಒಬ್ಬ ಪಾರ್ಟ್ನರು, ಡಿಸೀಸ್ಡ್ ಪಾರ್ಟ್ನರ್ ಏನಿರ್ತಾನೆ ಅವನಿಗೆ ನಾವು ಏನು ಸೆಟಲ್ ಮಾಡಬೇಕಾಗಿರತ್ತೆ ಅಮೌಂಟು, ಅದನ್ನು ನಾವು ಯಾವ್ಯಾವ ಟೈಪಲ್ಲಿ ಅವನಿಗೆ ಸೆಟಲ್ ಮಾಡ್ಬೋದು. ಅವನಿಗೆ ಕೊಡಬೇಕಾಗಿರುವಂತಹ ಅಂದರೆ ಆ ಡಿಸೀಸ್ಡ್ ಪಾರ್ಟ್ನರಿಗೆ ಕೊಡಬೇಕಾಗಿರುವಂಥ ಅಮೌಂಟನ್ನು ನಾವು ಇಮಿಡಿಯೇಟ್ ಆಗಿ ಪೇ ಮಾಡ್ಬೋದು, ಆರ್ ಅವನ ಲೋನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಅವನಿಗೆ ಕೊಡಬೇಕಾಗಿರುವಂತಹ ಅಮೌಂಟಲ್ಲಿ ಹಾಫನ್ನು ಪೇ ಮಾಡಿ ಇನ್ನು ಹಾಫ್ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಅದನ್ನು ನಾವು ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಆನ್ಸರು ಆಲ್ ಆಫ್ ದ ಎಬೋ. ಸೊ ಇಲ್ಲಿ ಯಾವುದನ್ನ ಹೇಳ್ತೀನಿ ಅದನ್ನು ಮಾತ್ರ ನೋಡ್ಕೊಂಡ್ರೆ ಸಾಕು. ಶೇರ್ಸ್ ಕ್ಯಾನ್ ಬಿ ಫಾರ್ಫಿಟೆಡ್ ಫಾರ್ ನೋಡ್ಕೊಳ್ಬೇಕು ನಾನ್ ಪೇಮೆಂಟ್ ಆಫ್ ಕಾಲ್ ಮನಿ. ಯಾವಾಗ ಶೇರ್ ಏನು ತಗೊಂಡಿರ್ತಾರೆ, ಶೇರ್ಸನ್ನ ಪರ್ಚೇಸ್ ಮಾಡಿರೋರು ಇರ್ತಾರೆ, ಅವರ ಶೇರ್ಸನ್ನ ನಾವು ಯಾವಾಗ ಫಾರ್ಫಿಟ್ ಮಾಡ್ತೀವಿ ಅಥವಾ ಮುಟ್ಟುಗೋಲು ಹಾಕೋತೀವಿ ಅಂತ ಹೇಳಿದ್ರೆ ಯಾವಾಗ ಶೇರ್ಸಿನ ಅಮೌಂಟನ್ನು ಅವರು ಪೇ ಮಾಡಿರಲ್ಲ ಅಂಥ ಟೈಮಲ್ಲಿ. ನೆಕ್ಸ್ಟ್ ಒನ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪ್ರೈವೇಟ್ ಕಂಪನಿ 200. ಸೊ ನಿಮಗೆ ಇದು ಕ್ವಶನಲ್ಲೂ ಕೂಡ ಬಂದಿದೆ, ವೆರಿ ಇಂಪಾರ್ಟೆಂಟ್ ಕ್ವಶನು, ನೋಡ್ಕೊಳ್ಬೇಕು. ನೆಕ್ಸ್ಟ್ ಒನ್, ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪಬ್ಲಿಕ್ ಕಂಪನಿ. ನೋಡಿ, ಒಂದು ತಿಳ್ಕೊಳ್ಳಿ, ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಪಬ್ಲಿಕ್ ಕಂಪನಿ 7. ಓಕೆನಾ. ನೆಕ್ಸ್ಟು, ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಅ ಪಬ್ಲಿಕ್ ಕಂಪನಿ ಅನ್ಲಿಮಿಟೆಡ್. ಓಕೆ. ನೆಕ್ಸ್ಟು, ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್ ಈಸ್ ಡ್ಯಾಶ್ ಅಕೌಂಟ್, ಲಯಬಿಲಿಟಿ ಅಕೌಂಟ್. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಈಸ್ ಟ್ರೀಟೆಡ್ ಆಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್.
ನೆಕ್ಸ್ಟ್ ಒನ್ ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ ಇಲ್ಲಿದೆ ನೋಡಿ. ಡಿಬೆಂಚರ್ಸ್ ಕೆನಾಟ್ ಬಿ ರಿಡೀಮ್ಡ್ ಎಟ್ ಡಿಸ್ಕೌಂಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್. A company issued 2000 8% debentures of rupees 100 each at par value redeemed at 10% premium. 8% stands for. Once again, a company issued 2000 8% debentures of rupees 100 each at par value redeemed at 10% premium. 8% stands for rate of interest. ಡಿಬೆಂಚರ್ ಹೋಲ್ಡರ್ಸ್ ಆರ್ ಲೆಂಡರ್ಸ್ ಆಫ್ ದ ಕಂಪನಿ. ನೋಡಿ ಮಕ್ಕಳೇ, ಈ ಒಂದು ಪಾಯಿಂಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು ನೀವು ಯಾವಾಗಲೂ ಅಷ್ಟೇ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರನ್ನ ನಾವು ಓನರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ಇಲ್ಲಿದೆಯಲ್ಲ ಓನರ್ಸ್, ಯಾರನ್ನ? ಈಕ್ವಿಟಿ ಶೇರ್ ಹೋಲ್ಡರ್ಸ್ನ. ಡಿಬೆಂಚರ್ ಹೋಲ್ಡರ್ಸ್ನ ನಾವು ಲೆಂಡರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ಎ ಕಂಪನಿ ಕೆನಾಟ್ ರಿಡೀಮ್ ಇಟ್ಸ್ ಡಿಬೆಂಚರ್ಸ್ ಫುಲ್ಲಿ ಔಟ್ ಆಫ್ ಕ್ಯಾಪಿಟಲ್. ಆನ್ಸರ್ ಔಟ್ ಆಫ್ ಕ್ಯಾಪಿಟಲ್. ಇಲ್ಲಿವರೆಗೂ ನೋಡ್ಕೋಬೇಕು. 34, 33, 32, ನೆಕ್ಸ್ಟು 31 ಇಷ್ಟು ನೋಡ್ಕೊಳ್ಬೇಕು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಟೋಟಲ್ ಆಗಿ ನಿಮಗೆ 5 ಕ್ವಶನ್ಸನ್ನ ಕೊಟ್ಟಿರ್ತಾರೆ. ವಿತ್ ಇನ್ ದ ಬ್ರಾಕೆಟ್ 5 ಆನ್ಸರ್ಸ್ ಕೂಡ ಇರುತ್ತೆ. ಕರೆಕ್ಟ್ ಆಗಿರುವ ಆನ್ಸರ್ನ ಸೆಲೆಕ್ಟ್ ಮಾಡಿ ಆ ಡ್ಯಾಶಲ್ಲಿ ನೀವು ಫಿಲ್ಅಪ್ ಮಾಡಬೇಕು. ಫಸ್ಟ್ ಏನು ನೋಡ್ಕೊಳ್ಳಿ, ಈ ಮಾಡೆಲ್ ಪೇಪರ್ಲಿರುವಂಥ ಈ 5 ಕ್ವಶನ್ಸ್ನ ನೋಡಿಕೊಂಡು ಉಳಿದಿರೋ ಕ್ವಶನ್ಸ್ ಯಾವ್ದು ಬರುತ್ತೆ ಅಂತ ಹೇಳ್ತೀನಿ. ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಬೇಕು. ಫಸ್ಟ್ ಒನ್, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಮೈನ್ ಡ್ಯಾಶ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಯಾವಾಗಲೂ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿರುತ್ತೆ ಅದು ಫಿಕ್ಸ್ಡ್ ಆಗಿರುತ್ತೆ. Unrecorded asset is to be credited to dash account revaluation account. Dash ratio is used for adjustment of continuing partners capitals. New ratio. Answer new. Profit on forfeiture of shares is transferred to dash account capital reserve account. Discount on issue of debenture is a dash asset. Discount on issue of debenture is a fictitious asset. ಸೊ ಇದ್ರ ಜೊತೆಗೆ ನೀವು ನೋಡ್ಕೊಳ್ಬೇಕಾಗಿರುವಂತಹ ಬೇರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಸೊ ಆಲ್ರೆಡಿ ಹೇಳಿದ್ದೀನಿ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರ್ ಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲದೆ ಇರೋದ್ರಿಂದ ಅಪ್ ಟು 6th ವರೆಗೆ ನೀವು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 7th ಇಂದ ಏನೇನು ಕ್ವಶನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟನ್ನ ನೀವು ನೋಡ್ಕೊಳ್ಬೇಕು. ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್. ಇದನ್ನು ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಈ ಇಯರ್ನ ಕೇಳಬಹುದು ಅಥವಾ ಸೆಕ್ಷನ್ 4 ಕೇಳಬಹುದು. ಇಯರ್ ಕೇಳಬಹುದು ಅಥವಾ ಸೆಕ್ಷನ್ 4 ಕೇಳಬಹುದು. ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸಪರೇಟ್ ಡ್ಯಾಶ್ ಎಂಟಿಟಿ ಅಂತ ಕೇಳಬಹುದು. ಲೀಗಲ್ ಎಂಟಿಟಿ. ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇ ಶುಡ್ ಬಿ ಎಟ್ ಲೀಸ್ಟ್ ಡ್ಯಾಶ್ ಪರ್ಸನ್ಸ್ ಅಂತ ಕೇಳಬಹುದು. ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಿನಿಮಮ್ 2 ಪರ್ಸನ್ಸ್ ಇರಬೇಕು. ಎಟ್ ಲೀಸ್ಟ್ ಅಂತ ಹೇಳಿದ್ರೆ ಮಿನಿಮಮ್ 2 ಪರ್ಸನ್ಸ್ ಅಂತ ಬರೀಬೇಕು. ದ ಅಗ್ರಿಮೆಂಟ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಡ್ಯಾಶ್ ಬಿಸ್ನೆಸ್ ಲಾಫುಲ್ ಬಿಸ್ನೆಸ್. ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಹಿಸ್ ಆಕ್ಟ್ಸ್ ಈಸ್ ಡ್ಯಾಶ್ ಅನ್ಲಿಮಿಟೆಡ್. ಆಲ್ರೆಡಿ ಹೇಳಿದ್ದೀನಿ, ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಪಾರ್ಟ್ನರ್ಸಿನ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಮೈನ್ ಫಿಕ್ಸ್ಡ್. ನಿಮಗೆ ಮಾಡೆಲ್ ಪೇಪರಲ್ಲಿ ಕೇಳಿರುವಂತಹ ಕ್ವಶನ್ ಫಸ್ಟ್ ಒನ್ ಇದೇ ಆಗಿದೆ. ನೆಕ್ಸ್ಟ್ ಒನ್, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ all the transactions relating to a partner are recorded in a separate account called partner's current account. Next one, very important concept. Old ratio minus new ratio is equal to dash sacrificing ratio. Goodwill brought in by new partner in cash is to be distributed among old partners in a dash ratio sacrificing ratio. Goodwill is an dash asset. Very important concept. ಇದು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಅಥವಾ ಮ್ಯಾಟ್ ದ ಫಾಲೋಯಿಂಗ್ ಒಂದು ಕಡೆ ಇದ್ದೇ ಇರುತ್ತೆ. ಗುಡ್ವಿಲ್ ಅನ್ನೋದು ಇಂಟ್ಯಾಂಜಿಬಲ್ ಅಸೆಟ್ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೈನಿಂಗ್ ರೇಷಿಯೋನ ಫಾರ್ಮುಲಾ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ವೆರಿ ಇಂಪಾರ್ಟೆಂಟು, ಬಿಕಾಸ್ ನಿಮಗೆ ಸೆಕ್ಷನ್ ಸಿ ಯಲ್ಲಿ 6 ಮಾರ್ಕ್ಸಿಗೆ ಸ್ಯಾಕ್ರಿಫೈಸ್ ರೇಷಿಯೋ ಗೈನಿಂಗ್ ರೇಷಿಯೋನ ಕೇಳ್ತಾರೆ. ಸೊ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು ಡ್ಯಾಶ್ ಗೈನಿಂಗ್ ರೇಷಿಯೋ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್ ಡೆತ್.
ಯಾವ ಪಾರ್ಟ್ನರು ಡೆತ್ ಆಗಿರ್ತಾನೆ ಅಂಥ ಟೈಮಲ್ಲಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪಾರ್ಟ್ನರ್ಶಿಪ್ಪಲ್ಲಿ ಅಡ್ಮಿಷನ್ನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು, ಡೆತ್ತು. ಸೊ ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು ಬರೋದಿಲ್ಲ. ಡೆತ್ ಆದಾಗ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ. ದ ಪೀರಿಯಡ್ ಫ್ರಮ್ ಡೇಟ್ ಆಫ್ ದ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ and the date of the partner's death is called dash period. Very important concept. ಇದು ಕೂಡ ಕೊಡೋ ಚಾನ್ಸಸ್ ಇದೆ. intervening period. Amount payable to the executors of the deceased partner is transferred to dash executors loan account. Next, ಇದು ಕೂಡ very important. A company is an dash person, artificial person. Call money received in advance is called calls in advance. 7 dash is minimum number of members in a public company 7. ಪಬ್ಲಿಕ್ ಕಂಪನಿಯ ಮಿನಿಮಮ್ ಮೆಂಬರು 7. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ನೀವು 2 ಅಂತ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಪಬ್ಲಿಕ್ ಕಂಪನಿ ಮಿನಿಮಮ್ ಮೆಂಬರು 7, ಮ್ಯಾಕ್ಸಿಮಮ್ಮು ಅನ್ಲಿಮಿಟೆಡ್. ಪ್ರೈವೇಟ್ ಕಂಪನಿಯ ಮಿನಿಮಮ್ ಮೆಂಬರು 2, ಮ್ಯಾಕ್ಸಿಮಮ್ಮು 200. ಪ್ರಾಫಿಟ್ ಆನ್ ಫರ್ಫೀಚರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಡ್ಯಾಶ್ ಆಫ್ ದ ಕಂಪನಿ, ಕ್ರೆಡಿಟಾರ್ಸ್ ಆಫ್ ದ ಕಂಪನಿ. ಕರೆಕ್ಟ್ ಆಗಿ ಆಲ್ರೆಡಿ ಹೇಳಿದ್ದೀನಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ, ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರೆಡಿಟಾರ್ಸ್ ಆಫ್ ದ ಕಂಪನಿ ಆರ್ ಲೆಂಡರ್ಸ್ ಆಫ್ ದ ಕಂಪನಿ. ಡಿಸ್ಕೌಂಟ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ ಈಸ್ ಎ ಡ್ಯಾಶ್ ಅಸೆಟ್. ವೆರಿ ಇಂಪಾರ್ಟೆಂಟ್, ಇದೇ ಬಂದಿರೋದು ನಿಮಗೆ ಕ್ವಶನ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಿಕ್ಟಿಷಿಯಸ್ ಅಸೆಟ್. ಪ್ರೀಮಿಯಂ ಆನ್ ಇಶ್ಯೂ ಆಫ್ ಡಿಬೆಂಚರ್ ಈಸ್ ಎ ಡ್ಯಾಶ್ ಕ್ಯಾಪಿಟಲ್ ಪ್ರಾಫಿಟ್. 1000 10% ಡಿಬೆಂಚರ್ಸ್ ಇಶ್ಯೂಡ್ ಎಟ್ ಪಾರ್. 10% ಮೀನ್ಸ್ ಡ್ಯಾಶ್ ಅಂತ ಕೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ನಿಮಗೆ ಮ್ಯಾಚ್ ದ ಫಾಲೋಯಿಂಗಿಗೆ ಯಾವ್ಯಾವ ಕಾನ್ಸೆಪ್ಟ್ ಕವರ್ ಆಗುತ್ತೆ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇಲ್ಲಿರುವ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್ 2 or more ಪರ್ಸನ್ಸ್ ಅಥವಾ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತಾನೂ ಕೊಡಬಹುದು. ಗುಡ್ ವಿಲ್, ಇಂಟ್ಯಾಂಜಿಬಲ್ ಅಸೆಟ್. ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್. ಆಲ್ರೆಡಿ ಹೇಳಿದ್ದೀನಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ನ ಯಾವಾಗ ಪ್ರಿಪೇರ್ ಮಾಡೋದು, ಡೆತ್ ಆದಾಗ. ಡಿವಿಡೆಂಡ್, ದ ರಿಟರ್ನ್ ಆನ್ ಶೇರ್ಸ್. ಕಾಲ್ಸ್ ಇನ್ ಅರಿಯರ್ಸ್, ಡ್ಯೂ ಆನ್ ಕಾಲ್ ಮನಿ. ಇದ್ರ ಜೊತೆಗೆ ಇನ್ನುಳಿದ ಕ್ವಶನ್ಸ್ ಯಾವ್ದು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಡೀಡ್ ನೋಡ್ಕೊಳ್ಳಿ, ರಿಟರ್ನ್ ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಡೀಡ್, ರಿಟರ್ನ್ ಅಗ್ರಿಮೆಂಟ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ಸ್ ಕಾನ್ಸ್ಟ್ಯಾಂಟ್. ಇಲ್ಲೇ ಗೊತ್ತಾಗುತ್ತೆ ಕಾನ್ಸ್ಟ್ಯಾಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಯಾಕೆ ಕರೆಂಟ್ ಅಕೌಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಆಯಿತು ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ 2 ಟೈಪ್ಸ್ ಬರುತ್ತೆ ಮಕ್ಕಳೇ. ಆಲ್ರೆಡಿ ಹೇಳಿದ್ದೀನಿ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮು, ಇನ್ನೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮು. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ನಾವು 2 ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕರೆಂಟ್ ಅಕೌಂಟು. ಬಟ್ ನಾವು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಲ್ಲಿ ಒಂದೇ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂಥದ್ದು, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್. ಹೌದಾ? ಹಾಗಾಗಿ ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ನೆಕ್ಸ್ಟ್ ಒನ್ ಗುಡ್ ವಿಲ್, ಇಂಟ್ಯಾಂಜಿಬಲ್ ಅಸೆಟ್. ಒನ್ಸ್ ಅಗೈನ್ ಇಂಪಾರ್ಟೆಂಟ್. ಸ್ಯಾಕ್ರಿಫೈಸ್ ರೇಷಿಯೋ, ಇದು ನೀವು ನೆನ್ಪಿಟ್ಕೊಳ್ಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಯಾವಾಗ ಬರುತ್ತೆ, ಗೇನ್ ರೇಷಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿರಬೇಕು. ಒಂದು ಪಾರ್ಟ್ನರ್ಶಿಪ್ಪಿಗೆ ಒಬ್ಬ ನ್ಯೂ ಪಾರ್ಟ್ನರ್ನ ನಾವು ಅಡ್ಮಿಷನ್ ಮಾಡಿಕೊಂಡ್ರೆ ದಟ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ. ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇರುವಂತಹ ಪಾರ್ಟ್ನರ್ಸ್ಗಳಲ್ಲಿ ಒಬ್ಬ ಪಾರ್ಟ್ನರು ಯಾವುದೋ ಒಂದು ರೀಸನ್ಗೆ ರಿಟೈರ್ ಆದ್ರೆ ಅಲ್ಲಿ ಕ್ರಿಯೇಟ್ ಆಗೋದು ಗೇನ್ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಗೇನ್ ರೇಷಿಯೋ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಎಕ್ಸಿಕ್ಯೂಟರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡುವಂಥದ್ದು ಡೆತ್ ಆಫ್ ಎ ಪಾರ್ಟ್ನರ್. ರಿಯಲೈಸೇಷನ್ ಅಕೌಂಟ್ ನ ನಾವು ಪ್ರಿಪೇರ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅಡ್ಮಿಷನ್ ನಲ್ಲಿ ನಾವೇನ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀವಿ. ರಿಟೈರ್ಮೆಂಟ್ ಈ ಒಂದು ಕಾನ್ಸೆಪ್ಟ್ ಅಲ್ಲೂ ಕೂಡ ನಾವು ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ದೆನ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡುವಂಥದ್ದು. ಬಟ್ ಡಿಸಲ್ಯೂಷನ್ ಯಾವಾಗ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಶಟ್ ಡೌನ್ ಆಗುತ್ತೆ, ಡಿಸಾಲ್ವ್ ಆಗುತ್ತೆ, ಮುಚ್ಚಿ ಹೋಗುತ್ತೆ, ಅಂತ ಟೈಮಲ್ಲಿ ನಾವು ಪ್ರಿಪೇರ್ ಮಾಡುವಂಥದ್ದು ರಿಯಲೈಸೇಷನ್ ಅಕೌಂಟ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರೆ ಏನಂತ ಅರ್ಥ, ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಅಂತ ಅರ್ಥ. ಡಿವಿಡೆಂಡ್ ಅಂತ ಹೇಳಿದ್ರೆ ದ ರಿಟರ್ನ್ ಆನ್ ಶೇರ್ಸ್. ಕಂಪನೀಸ್ ಆಕ್ಟು ಈ ಇಯರ್ ಕರೆಕ್ಟ್ ಆಗಿ ನೆನಪಿರಬೇಕು, 2013 ಕಂಪನೀಸ್ ಆಕ್ಟ್. ನೆಕ್ಸ್ಟ್ ಡಿಬೆಂಚರ್, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್. ಡಿಬೆಂಚರ್, ಅಕ್ನಾಲೆಜ್ಮೆಂಟ್ ಆಫ್ ಡೆಟ್. ಸೊ ಇಲ್ಲಿವರೆಗೆ ನೋಡಿಕೊಂಡ್ರೆ ಸಾಕಾಗತ್ತೆ. ಸೊ ಇಷ್ಟನ್ನ ನೋಡ್ಕೊಳ್ಳಿ. ಇದಿಷ್ಟು
ಮ್ಯಾಕ್ ದ ಫಾಲೋಯಿಂಗ್ ಅಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್. ನೆಕ್ಸ್ಟ್ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಇಲ್ಲಿ ಕೊಟ್ಟಿರುವಂತಹ ಇಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್. ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಶೇರಿಂಗ್ ಪ್ರಾಫಿಟ್ ಆರ್ ಲಾಸಸ್. ಇದಕ್ಕೆ ನಾನು 2 ಮಾರ್ಕ್ಸಿನ ಕ್ವಶನ್ ಹೇಳುವಾಗ 4 ಪಾಯಿಂಟ್ ನ ಹೇಳಿದೀನಿ. ಪಾರ್ಟ್ನರ್ಶಿಪ್ ಗೆ 4 ಫೀಚರ್ಸ್ ನ ಓದ್ಕೊಂಡಿರ್ಬೇಕು. 1 ಮಾರ್ಕ್ ಕೇಳಿದ್ರೆ 1 ಬರೀರಿ, 2 ಮಾರ್ಕ್ಸ್ ಕೇಳಿದ್ರೆ 2 ಬರಿಬೇಕು. ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಇದು ಕೂಡ 2 ಮಾರ್ಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇರುವಂತಹ 3 ಮೆಥಡ್ಗಳಲ್ಲಿ 1 ಮಾರ್ಕ್ ಕೇಳಿದ್ರೆ 1 ಸೂಪರ್ ಪ್ರಾಫಿಟ್ ಮೆಥಡ್ ಅಂತ ಬರೀರಿ. 2 ಮಾರ್ಕ್ಸ್ ಕೇಳಿದ್ರೆ ಸೂಪರ್ ಪ್ರಾಫಿಟ್ ಮೆಥಡ್ ಅಥವಾ ಅವರೇಜ್ ಪೀರಿಯಡ್ ಮೆಥಡ್ ಬರೀಬಹುದು. ಯಾವಾಗ ಎಕ್ಸಿಕ್ಯೂಟರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಇಲ್ಲಿ. ಡೆತ್ ಆಫ್ ಎ ಪಾರ್ಟ್ನರ್. ಶೇರ್ಸ್ ಆಫ್ ಎ ಕಂಪನಿ ಆರ್ ಜನರಲಿ ಟ್ರಾನ್ಸ್ಫರೇಬಲ್ ಅಂತ ಇದೆ, ಆನ್ಸರ್ ಟ್ರೂ ಆಗಿರುತ್ತೆ. ಎಕ್ಸ್ಪ್ಯಾಂಡ್ DRR ಅಂತ ಇದೆ, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಾಸ್ಟ್ ಆದ್ರೂ ಒಂದ್ ಕಡೆ ಬರ್ಕೊಳ್ಳಿ ನೀವು. 1 ಮಾರ್ಕಿಗೆ ಹೂ ಈಸ್ ಎ ಪಾರ್ಟ್ನರ್ ಅಂತ ಕೇಳಬಹುದು. ಪಾರ್ಟ್ನರ್ ಈಸ್ ಎ ಪರ್ಸನ್ ಹೂ ಹ್ಯಾಡ್ ಎಂಟರ್ಡ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ಅದರ್ ಅಂತ ಕೊಡಬಹುದು, ಆನ್ಸರ್ ಬರೀಬಹುದು. ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್, ಅಗೇನ್ ಇಂಪಾರ್ಟೆಂಟ್ ಕ್ವಶನ್. ಶೇರಿಂಗ್ ಪ್ರಾಫಿಟ್ ಆರ್ ಲಾಸಸ್ ಅಂತ ಬರೀಬಹುದು, ಅಗ್ರಿಮೆಂಟ್ ಅಂತ ಬರೀಬಹುದು, ಅಥವಾ 2 or more ಪರ್ಸನ್ಸ್ ಅಂತ ಬರೀಬಹುದು, ಬಿಸ್ನೆಸ್ ಅಂತ ಬರೀಬಹುದು, ಯಾವ ಫೀಚರ್ ಬೇಕಿದ್ರು ಬರೀಬಹುದು. ನೇಮ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕೇಳಬಹುದು. 2 ಮಾರ್ಕ್ಸ್ ಕೇಳಿದ್ರೆ 2 ಕಂಟೆಂಟ್ ಬರೀರಿ, 1 ಮಾರ್ಕ್ ಕೇಳಿದ್ರೆ 1 ಕಂಟೆಂಟ್ ಬರೀರಿ. ಫಸ್ಟ್ ಕಂಟೆಂಟ್ ಬರೀಬಹುದು, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬರೀಬಹುದು. ಸ್ಟೇಟ್ ಎನಿ ಒನ್ ರೀಸನ್ ಫಾರ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಒಬ್ಬ ನ್ಯೂ ಪಾರ್ಟ್ನರ್ ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು ಕೇಳಬಹುದು. ನಾನು ಆಲ್ರೆಡಿ 2 ಮಾರ್ಕ್ಸಿನ ಕ್ವಶನ್ಸ್ ಹೇಳುವಾಗ ಹೇಳಿದ್ದೀನಿ, 2 ರೀಸನ್ಸ್ ನ ಓದ್ಕೊಳ್ಳಿ. 2 ಮಾರ್ಕ್ಸ್ ಕೇಳಿದ್ರೆ 2 ರೀಸನ್ಸ್ ಬರೀಬೇಕು, 1 ಮಾರ್ಕ್ ಕೇಳಿದ್ರೆ 1 ರೀಸನ್ ಬರೀಬೇಕು. ಟು ಇನ್ಕ್ರೀಸ್ ದ ಕ್ಯಾಪಿಟಲ್. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಒನ್ ರೈಟ್ ಅಕ್ವೈರ್ಡ್ ಬೈ ಎ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್. 2 ಮಾರ್ಕ್ಸ್ಗೆ 2 ಪಾಯಿಂಟ್ ಓದ್ಕೊಂಡಿದ್ದೀರಿ ಆಲ್ರೆಡಿ, 1 ಪಾಯಿಂಟ್ ನಿಲ್ ಬರೋದ್ರೆ ಸಾಕು. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಕೇಳಬಹುದು. 1 ಮಾರ್ಕಿಗೆ a partner is said to be retired from the firm when his relation with the firm as a partner comes to an end. Give the formula for calculating gain ratio. Again very easy question idu. Gaining ratio is equal to new ratio minus old ratio. Who is an executor? ಮಕ್ಕಳೇ ಇದು ಕೇಳುವಂತ ಚಾನ್ಸಸ್ ತುಂಬಾನೇ ಇದೆ. ಯಾಕಂತ ಹೇಳಿದ್ರೆ, ಯಾಕೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ ಅಥವಾ ಎಕ್ಸಿಕ್ಯೂಟರ್ಸ್ ಅಕೌಂಟ್ ನ ಹೇಗೆ ಕ್ಲೋಸ್ ಮಾಡ್ತೀವಿ, ಎಕ್ಸಿಕ್ಯೂಟರ್ ಅಂದ್ರೆ ಯಾರು ಅನ್ನೋದನ್ನ ಕರೆಕ್ಟ್ ಆಗಿ ಕೇಳ್ತಾರೆ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ನ ನೋಡ್ಕೊಂಡಿರ್ಬೇಕು. ಹೂ ಈಸ್ ಆನ್ ಎಕ್ಸಿಕ್ಯೂಟರ್ ಅಂತ ಕೇಳಿದಾಗ, ಎಕ್ಸಿಕ್ಯೂಟರ್ ಈಸ್ ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಎ ಡಿಸೀಸ್ಡ್ ಪಾರ್ಟ್ನರ್ ಇನ್ ಅ ಪಾರ್ಟ್ನರ್ಶಿಪ್ ಫರ್ಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ವೆನ್ ಡು ಯು ಪ್ರಿಪೇರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಕೇಳಿದ್ರೆ, ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್. ವಾಟ್ ಈಸ್ ಇಂಟರ್ವೇನಿಂಗ್ ಪೀರಿಯಡ್ ಅಂತ ಕೇಳಿದ್ರೆ, ದ ಪೀರಿಯಡ್ ಫ್ರಮ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಂಡ್ ದ date of the partner's death is the intervening period. How do you close the executor's account ಅಂತ ಕೇಳಿದ್ರೆ, executor's account is closed by transferring its balance to executor's loan account ಅಷ್ಟೇ. ಓಕೆನಾ. ನೆಕ್ಸ್ಟ್ ಒನ್, ಇಲ್ಲಿ ಒಂದು 4 ಕ್ವಶನ್ಸ್ ಇದೆ. ಇಲ್ಲಿಂದ 40 ಇಂದ 42 ವರೆಗೂ 3 ಕ್ವಶನ್ಸ್ನ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇರಬಹುದು. ನೆಕ್ಸ್ಟ್ ಒನ್, ವೆನ್ ದ ಶೇರ್ಸ್ ಆರ್ ಫಾರ್ಫೀಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಅಲಾಟ್ಮೆಂಟ್ ಆರ್ ಕಾಲ್ ಡ್ಯೂ ಆನ್ ಶೇರ್ಸ್, ಇದು ಕೂಡ ಇಂಪಾರ್ಟೆಂಟು. ಸೊ ಇಲ್ಲಿ ಮ್ಯಾಕ್ ದ ಫಾಲೋಯಿಂಗ್ ಅಲ್ಲೂ ಕೂಡ ಇದು ಬರುತ್ತೆ. ಎಕ್ಸ್ಪ್ಯಾಂಡ್ DRR, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಸ್ಟೇಟ್ ಎನಿ ಒನ್ ಕೈಂಡ್ ಆಫ್ ಡಿಬೆಂಚರ್ ಕೇಳಬಹುದು, ಸೆಕ್ಯೂರ್ ಡಿಬೆಂಚರ್. ನೇಮ್ ಎನಿ ಒನ್ ಟೈಪ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇಲ್ಲಿ 45 ವರೆಗೆ ನೀವು ನೋಡ್ಕೊಳ್ಬೇಕು. ಓಕೆನಾ. ಸೊ ಇದಿಷ್ಟು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲಾಂಕ್ಸು, ಮ್ಯಾಕ್ ದ ಫಾಲೋಯಿಂಗು ಹಾಗೂ 1 ಮಾರ್ಕಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು. ಸೊ ಈ ವಿಡಿಯೋ ಕರೆಕ್ಟಾಗಿ 23 ಮಿನಿಟ್ಸ್ ತೋರಿಸ್ತಾ ಇದೆ. ನೀವು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರ್ಯಾರು ಥಿಯರಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋದ್ರಿಂದ 20 ಮಾರ್ಕ್ಸು ಗ್ಯಾರಂಟಿ ಇರುತ್ತೆ. ಇನ್ ಬಿಟ್ವೀನ್ ಏನಾದರೂ ನಿಮಗೆ ಟೆಕ್ಸ್ಟ್ ಬುಕ್ ಮಿಡಲಲ್ಲಿ ಒಂದು ಕ್ವಶನ್ಸ್ ರೈಸ್ ಆದರೂ ಕೂಡ ನಿಮಗೆ 20ಗೆ 15 ಅಂತೂ ಈ ವಿಡಿಯೋದಿಂದ ಗ್ಯಾರಂಟಿ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ಇದ್ರ ಜೊತೆಗೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಬೇಕು, ಈಸಿ ಆಗಿರುತ್ತೆ. ಯಾಕಂದ್ರೆ 2 ಮಾರ್ಕ್ಸಿಗೆ 3 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡ್ಲಿಕ್ಕಿರೋದು, 5 ಕ್ವಶನ್ಸ್ ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕು. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ದೆನ್ ಪ್ರಾಬ್ಲಮ್ಸಿಗೆಲ್ಲ ಅಟೆಂಡ್ ಮಾಡಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಮಿಡ್ ಟರ್ಮ್ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.